ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಸಿರಿ ಟಾಕ್ಸ್. ಇವತ್ತು ನಾನು ಚಿತ್ರದುರ್ಗಕ್ಕೆ ಬಂದಿದ್ದೀನಿ. ಚಿತ್ರದುರ್ಗದ ಕಲ್ಲಿನ ಕೋಟೆ 7 ಸುತ್ತಿನ ಕೋಟೆನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಸೊ ಇದೆಲ್ಲ ನಮ್ಮ ಕರ್ನಾಟಕದಲ್ಲಿ ಇರೋದ್ರಿಂದ ನಮ್ಮೆಲ್ಲ ಕನ್ನಡಿಗರಿಗೂ ಹೆಮ್ಮೆ ಪಡುವಂಥ ವಿಷಯ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಆಲ್ರೆಡಿ ಕೂಡ ಟೈಮ್ ಕೂಡ ಆಗಿದೆ. ಟೈಮಿಂಗ್ಸ್ ಬಂದು ಮಾರ್ನಿಂಗ್ 6 AM ಇಂದ ಈವ್ನಿಂಗ್ 6 PM ಅವ್ರಿಗಿರುತ್ತೆ. ಆಲ್ರೆಡಿ 4 o'clock ಆಗ್ತಿರೋದ್ರಿಂದ ಟೈಮ್ ಆಗ್ತಿದೆ. ಬೇಗ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ನಮ್ಮ ಜೊತೆ ನಮ್ಮ ಗೈಡ್ ಕೂಡ ಇದ್ದಾರೆ. ಅವರು ಏನೆಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ ಅದನ್ನ ನಾನು ತಿಳ್ಕೊಂಡು ನಿಮ್ಗೂ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಫಸ್ಟಿಗೆ ನೋಡೋದಾದ್ರೆ ನಾನು ಇವಾಗ ಕೋಟೆ ಎಂಟ್ರೆನ್ಸ್ ಅಲ್ಲಿ ಇದ್ದೀನಿ. ಸೊ ಇದಕ್ಕೂ ಮುಂಚೆ ಇದು 7 ಸುತ್ತಿನ ಕೋಟೆ ಆಗಿರುತ್ತೆ. ಫಸ್ಟಿಗೆ ಬಂದು ರಂಗಯ್ಯನ ಬಾಗಿಲು. ಸೊ ಎರಡನೇದು ಬಂದು ಆನೆ ಬಾಗಿಲು ಅಂತ. ಅದಾದ್ಮೇಲೆ ಗಾರೆ ಬಾಗಿಲು, ಅದಾದ್ಮೇಲೆ ಕಾಮನ ಬಾಗಿಲು. ಸೊ ಇದು ಬಂದು ಕಾಮನ ಬಾಗಿಲು ಅಂತ. ಇದು ನೋಡಕ್ ಹೇಗಿರುತ್ತೆ ಅಂದ್ರೆ ಸುರುಳಿ ಆಕಾರದಲ್ಲಿ ಇರುತ್ತೆ. ಹಾವು ಹೇಗಿರುತ್ತೆ ಜಿಗ್ಜಾಗ್ ಟೈಪ್, ಸೊ ಅದೇ ತರ ಇರುತ್ತೆ. ಯಾಕೆ ಅಂದ್ರೆ ಅವಾಗ ಶತ್ರುಗಳು ಯಾರೇ ಬಂದ್ರು ಕೋಟೆಯಲ್ಲಿ ಯುದ್ಧ ಮಾಡಕ್ಕೆ ಬಂದಾಗ ಅವ್ರಿಗೆ ಡೈರೆಕ್ಟ್ ಕೋಟೆ ಒಳಗಡೆ ಎಂಟ್ರೆನ್ಸ್ ಆಗ್ಬಾರ್ದು ಅಂತ ಅವರು ಮಾಡಿದ್ದು. ಸೊ ಅವರ ಯೋಚನೆಗಳ ಮುಂದೆ ನಮ್ದೇನು ಇಲ್ಲ. ಸೊ ಬನ್ನಿ ಹಾಗೆ ನೋಡೋಣ. ಇದು ಬಂದು ನಮ್ಮ ಬಳ್ಳಾರಿ ಸೈಡ್ ಅಲ್ಲಿ ನೋಡೋದಾದ್ರೆ ಇದು ಬಂದು ಕಂದಕ. ಸೊ ಆಗಿನ ಕಾಲದಲ್ಲಿ ಶತ್ರುಗಳು ಯಾವ ಮುಖಾಂತರ ಬೇಕಾದ್ರೂ ಬರ್ಬೋದಿತ್ತು. ಸೊ ಅದೇ ರೀತಿ ಬರೋ ಟೈಮಲ್ಲಿ ಇವಾಗೆಲ್ಲ ಕೋಟೆನ ರಕ್ಷಣೆ ಮಾಡ್ಕೊಳ್ಳೋಕೆ ಇದು ಒಂದು ರೀತಿ ಉಪಯೋಗ ಆಗ್ತಾ ಇತ್ತು ಅಂತ ಹೇಳ್ಬೋದು. ಈ ಕಂದಕದಲ್ಲಿ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ನೀರನ್ನ ತುಂಬಿಸಿ ಅದರಲ್ಲಿ ವಿಷಕಾರಿ ಜಂತುಗಳನ್ನ ಇರಿಸಿ ಸೊ ತಮ್ಮ ಕೋಟೆನ ರಕ್ಷಣೆ ಮಾಡ್ಕೊಳ್ಳೋಕೋಸ್ಕರ ಈ ತರ ಕಂದಕಗಳನ್ನ ಮಾಡ್ಕೊಂತ ಇದ್ರು. ಸೊ ಇದು ಕೋಟೆ ಸುತ್ತನೂ ಇದೆ. ಸೊ ಸದ್ಯಕ್ಕೆ ಇವಾಗ ಯಾವ್ದೇ ನೀರಿಲ್ಲ, ಸ್ವಲ್ಪ ಎಲ್ಲ ಬೇಲಿ ತರ ಆಗಿದೆ. ತುಂಬಾ ನಾವು ಇವಾಗಿನ ಜನರೇಷನ್ ಅಲ್ಲಿ ನಾವೇ ಬುದ್ಧಿವಂತರು ಅಂತ ಅನ್ಕೋತೀವಿ. ಬಟ್ ನಮ್ಮ ಹಿಂದೆ ಪೂರ್ವಜರು ಮಾಡಿರೋದ್ರ ಮುಂದೆ ನಮ್ಮ ಐಡಿಯಾಸ್ ಏನು ಇಲ್ಲ ಅಂತ ಹೇಳ್ಬೋದು. ಸೊ ಅವರು ಏನು ತಿಳಿಸಿದಾರೆ ಅದನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಇದೆಲ್ಲ ಅವ್ರು ಮಾಡ್ಕೊಂಡಿರೋದು ಅವ್ರ ಕೋಟೆನ ರಕ್ಷಣೆ ಮಾಡ್ಕೊಳ್ಳೋಕೋಸ್ಕರ. ಸೊ ಬನ್ನಿ ಮುಂದೆ ಇನ್ನ ಏನೇನೆಲ್ಲ ಇದೆ ಕೋಟೆ ಒಳಗಡೆ, ಸೊ ಯಾವ್ಯಾವ ತರ ಐಡಿಯಾಸ್ ಎಲ್ಲ ಮಾಡಿದ್ದಾರೆ, ಮತ್ತೆ ಅವರ ಬುದ್ಧಿಶಕ್ತಿ ಹೇಗಿತ್ತು, ನಮ್ಮ ಬುದ್ಧಿಶಕ್ತಿಗಿಂತನೂ ಅವ್ರ ಬುದ್ಧಿಶಕ್ತಿ ತುಂಬಾನೇ ಚೆನ್ನಾಗಿತ್ತು. ಅವಾಗ ಶತ್ರುಗಳಿಂದ ಹೇಗೆ ನಮ್ಮ ಕೋಟೆನ ರಕ್ಷಣೆ ಮಾಡ್ಕೊಳ್ಳೋದು, ನಮ್ಮ ನಾಡನ್ನ ರಕ್ಷಣೆ ಮಾಡ್ಕೊಳ್ಳೋದು ಅಂತ. ಸೊ ಇದು ನೋಡ್ಬೋದು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಒನಕೆ ಓಬವ್ವನ ಪಾತ್ರ ತುಂಬಾನೇ ದೊಡ್ಡದಾಗಿದೆ. ಬನ್ನಿ ಒನಕೆ ಓಬವ್ವನ ಬಗ್ಗೆನೂ ನಾವು ತಿಳ್ಕೊಂತ ಹೋಗೋಣ. ಸೊ ಒನಕೆ ಓಬವ್ವ ನಮ್ಮೆಲ್ಲಾ ಮಹಿಳೆಯರಿಗೂ ಕೂಡ ಒಂದು ಸ್ಫೂರ್ತಿದಾಯಕ ಮಹಿಳೆ ಅಂತ ಹೇಳ್ಬೋದು. ಸೊ ಅವ್ರ ಬಗ್ಗೆ, ಕೋಟೆ ಬಗ್ಗೆ ಎಲ್ಲ ತಿಳ್ಕೊಂತ ಹೋಗೋಣ ಬನ್ನಿ. ಮತ್ತೊಂದು ವಿಶಿಷ್ಟವಾಗಿ ಎಲ್ಲ ನಮ್ಗೆ ಒಂದು ಆಶ್ಚರ್ಯ ಪಡಿಸುವಂತ ವಿಷಯ ಏನಪ್ಪಾ ಅಂತಂದ್ರೆ, ನಾವು ಹೇಗೆ ಇವಾಗ ಕೋಡ್ ವರ್ಡ್ನ ಬಳಸ್ತೀವಿ. ಸೊ ಗುಪ್ತ ಮಾಹಿತಿಗಳು, ಗುಪ್ತ ಸಂದೇಶಗಳನ್ನ ಕಳ್ಸಕ್ಕೆ ಇಲ್ಲ ತಿಳ್ಸಕ್ಕೆ ನಾವು ಇವಾಗ ಕೋಡ್ ವರ್ಡ್ನ ಬಳಸ್ತೀವಿ. ಸೊ ಅದೇ ರೀತಿ ಆಗ ಕೋಟೆಯಲ್ಲಿ ಇರುವಂತ ಜನರು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ನೀರು ಎಲ್ಲಿ ಸಿಗುತ್ತೆ ಅನ್ನೋ ಪ್ಲೇಸ್ಗೆ ಅದೊಂದು ಸೂಚನೆಯಾಗಿ, ನೀರು ಈ ಪ್ಲೇಸ್ ಅಲ್ಲಿ ಸಿಗುತ್ತೆ ಅಂದ್ರೆ ಅದೊಂದು ಸೂಚನೆಯಾಗಿ ಮೀನಿನ ಚಿಹ್ನೆಯನ್ನ ತೋರಿಸುವಂತದ್ದಾಗಿರ್ಬೋದು, ಮತ್ತೆ ಹಾವಿನ ಚಿಹ್ನೆಯನ್ನ ತೋರಿಸಿರುವಂತದ್ದಾಗಿರ್ಬೋದು, ಆಮೆಯ ಚಿಹ್ನೆಯನ್ನು ತೋರಿಸಿರುವಂತದ್ದಾಗಿರ್ಬೋದು. ಇದರೆಲ್ಲರ ಹಿಂದೆ ಅವ್ರದ್ದು ಒಂದು ಮಹತ್ವವಾದಂತಹ ಒಂದು ಉದ್ದೇಶ, ಯೋಚನೆ ಎರಡು ಕೂಡ ಇರುತ್ತೆ. ಸೊ ನಾವೆಲ್ಲೆಲ್ಲ ಮೀನಿನ ಚಿಹ್ನೆಗಳನ್ನ ನೋಡ್ತೀವಿ ಅಲ್ಲೆಲ್ಲ ನೀರು ಸಿಗುತ್ತೆ ಅಂತ ಅವರು ಅವಾಗ ಒಂದು ಕೋಡ್ ವರ್ಡ್ ಅಲ್ಲಿ ಮಾಡ್ಕೊಂಡಿರುವಂತದ್ದು. ಇವಾಗ ಕೋಟೆ ಒಳಗಡೆ ಸ್ವಲ್ಪ ಎಂಟ್ರೆನ್ಸ್ ಅಲ್ಲಿ ಬಂದಿದೀವಿ. ಸೊ ಇದು 3ನೇ ಬಾಗಿಲು, ಕಾಮನ ಬಾಗಿಲು ಅಂತ. ಸೊ ಅದ್ರ ಪಕ್ಕನೆ ನೀವು ಒಂದು ನೋಡ್ಬೋದು, ಚಿಕ್ಕದು ಒಂದು ಬಾಗಿಲಿದೆ. ಇದು ದಿದ್ದಿ ಬಾಗಿಲು ಅಂತ ಕರೀತಾರಂತೆ. ಸೊ ಇದು ಜನಸಾಮಾನ್ಯರು ಮತ್ತೆ ಕೋಟೆ ಒಳಗಡೆ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರು ಅವರು ಹೋಗಕ್ಕೆ ಬರಕ್ಕೆ ಬಳಸ್ತಾ ಇದ್ದಂತ ಬಾಗಿಲು. ಇದು ಒಂದು ರಾಜರು ಮತ್ತೆ ಆಗಿನ ಟೈಮಲ್ಲಿ ಫೆಸ್ಟಿವಲ್ ಟೈಮಲ್ಲಿ ಹಬ್ಬ ಸಡಗರ ಮಾಡುವಂತ ಟೈಮಲ್ಲಿ, ಹಬ್ಬ ದಿನಗಳಲ್ಲಿ ಸೊ ಯೂಸ್ ಮಾಡ್ತಿದ್ದಂತಹ ಕಾಮನ ಬಾಗಿಲು. ಬನ್ನಿ. ಅಲ್ಲಿ ಅಲ್ಲೇ ತೋರ್ಸ್ಬೇಕಿತ್ತು ನಾವು, ಚೆನ್ನಾಗಿ ಕಾಣಿಸೋದು. ಗೈಸ್, ಇವಾಗ ಕೋಟೆಯಲ್ಲಿ ಕಾಮನ ಬಾಗಿಲು ಬಿಟ್ಟು ಸ್ವಲ್ಪ ಒಳಗಡೆ ಬಂದ್ರೆ ನಮ್ಗೆ ಬಲಭಾಗದಲ್ಲಿ ಒಂದು ದಿಂಡೆ ಆಗಿದೆ. ಅಲ್ಲಿ ಬಂದ್ರೆ ನಮ್ಗೆ ಕಾಮನ ಬಾವಿ. ಸೊ ನಾನು ಆ ಎಂಟ್ರೆನ್ಸ್ ಅಲ್ಲೇ ತೋರಿಸ್ತೇನೆ ನಿಮ್ಗೆ. ಮೀನಿನ ಚಿಹ್ನೆ ಇದ್ರೆ ಅಲ್ಲಿ ನೀರು ಸಿಗುತ್ತೆ ಅಂತ ಒಂದು ಸೂಚನೆ ಅಂತ. ಸೊ ನೀವು ನೋಡ್ಬೋದು ಅಲ್ಲಿ ಮೀನಿನ ಚಿಹ್ನೆಯ ಆಪೋಸಿಟ್, ಅದರ ಹಿಂದಿನ ಭಾಗದಲ್ಲಿ ನಮ್ಗೆ ನೀರಿನ ಹೊಂಡ ಕಾಣಿಸುವಂತದ್ದು. ಇದಕ್ಕೆ ಕಾಮನ
ಬಾವಿ ಅಂತ ಹೇಳ್ತಾರೆ. ಟೋಟಲ್ ಆಗಿ ಹೇಳೋದಾದ್ರೆ ಈ ಕೋಟೆನ ಕಟ್ಟಕ್ಕೆ 211 ವರ್ಷಗಳ ಕಾಲ ತಗೊಂಡಿದ್ದಾರೆ. ಅದಾದ ನಂತರ ಹೈದರ್ ಅಲಿ, ಟಿಪ್ಪು ಸುಲ್ತಾನ್, ಸೊ ಇವರೆಲ್ಲರ ಆಡಳಿತ ಎಲ್ಲ ಮುಗಿಸಿ ಸೊ ಅವ್ರದೆಲ್ಲ ಕಂಪ್ಲೀಟ್ ಆದ್ಮೇಲೆ ಇವಾಗ ಸದ್ಯಕ್ಕೆ ಗೌರ್ಮೆಂಟ್ ಹ್ಯಾಂಡ್ ಓವರ್ ಅಲ್ಲಿ ಇದೆ. ಬನ್ನಿ ಹಾಗೆ ನೋಡ್ತಾ ಹೋಗೋಣ. ಗೈಸ್, ಇವಾಗ ನನ್ನ ಹಿಂದಿನ ಭಾಗದಲ್ಲಿ ಏನ್ ನೋಡ್ತಾ ಇದ್ದೀರಾ ಅದು ವಾಚ್ ಟವರ್. ಸೊ ಅಲ್ಲಿ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ನಮ್ಮೆಲ್ಲ ಸೈನಿಕರು ಕೋಟೆ ಒಳಗಡೆ ಯಾರಾದ್ರೂ ಶತ್ರುಗಳು ಬಂದಾಗ ಕಹಳೆಯನ್ನ ಊದುವಂತ ಕೆಲಸವನ್ನ ಮಾಡ್ತಾ ಇದ್ರು. ಸೊ ಅದರಿಂದ ನಮ್ಮ ಕೋಟೆ ಒಳಗಡೆ ಯಾರಾದ್ರೂ ಶತ್ರುಗಳು ಬಂದಿದ್ದಾರೆ ಅಂದ್ರೆ ಎಲ್ಲಾ ಸೈನಿಕರಿಗೂ ಕೂಡ ಮಾಹಿತಿಯನ್ನ ತಿಳಿಸ್ತಾ ಇತ್ತು. ಸೊ ಅದು ಮೇಲ್ಗಡೆ ಏನ್ ನೋಡ್ತಾ ಇದ್ದೀರಾ ಅದು ವಾಚ್ ಟವರ್. ಅದೇ ಕನ್ನಡದಲ್ಲಿ ಏನ್ ಹೇಳ್ತಾರೆ? ಬುರುಜು, ಬತೇರಿ. ಬನ್ನಿ ಹಾಗೆ ಮಾಹಿತಿ ತಿಳಿತಾ ಹೋಗೋಣ. ಗೈಸ್, ಇವಾಗ ಈ ಕೋಟೆನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು 11ನೇ ಶತಮಾನದಲ್ಲಿ. ಸೊ ಆವಾಗಿನ ಕಾಲದಲ್ಲಿ ಈಗಿನ ತರ ಸಿಮೆಂಟ್ ಎಲ್ಲ ಸಿಗ್ತಾ ಇರ್ಲಿಲ್ಲ. ಅವಾಗೆಲ್ಲ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಈ ಕೋಳಿ ಮೊಟ್ಟೆ, ಅಂಟುವಾಳಕಾಯಿ, ಮತ್ತೆ ಹಾಲುವೇರ, ಮತ್ತೆ ಮರಳು, ಮಣ್ಣು, ಇಟ್ಟಿಗೆ, ಈ ತರ ಎಲ್ಲಾ ವಸ್ತುಗಳನ್ನ ಹಾಕಿ ಈ ತರ ಕಲ್ಗಳಲ್ಲಿ ಫಸ್ಟ್ ಚೆನ್ನಾಗಿ ಹರಿತಾ ಇದ್ರು. ಹರಿದು ಅದನ್ನ ಒಂದು ಹದಕ್ಕೆ ಬಂದಂತ ನಂತರ ಅವರು ಕೋಟೆನ ಕಟ್ಲಿಕ್ಕೆ ಬಳಸ್ತಾ ಇದ್ರು. ಸೊ ಅವಾಗ ಬಳಸಿದಂತ ಕಲ್ಲುಗಳನ್ನ ನಾವು ಪಳೆ ಉಳಿಕೆಗಳನ್ನ ನಾವು ಇಲ್ಲಿ ನೋಡ್ಬೋದು. ಸೊ ಅವಾಗಿಂದ ಇವಾಗಿನವರೆಗೂ ಕೂಡ ಗಟ್ಟಿಯಾಗಿದೆ. ಮೇ ಬಿ ಇವಾಗಿನ ಸಿಮೆಂಟ್ ಬಿದೋಗ್ಬಿಡುತ್ತೇನೋ ಮನೆ ಕಟ್ಟಿದ್ರೆ, ಬಟ್ ಅವಾಗ ನಮ್ಮ ಹಿಂದೆ ಮಾಡಿರುವಂತ ಪೂರ್ವಜರು ಕೋಟೆ ಆಗಿರ್ಬೋದು, ಮನೆ ಆಗಿರ್ಬೋದು ಅತಿ ಸುಲಭವಾಗಿ ಬೀಳಲ್ಲ. ಯಾಕೆ ಅಂದ್ರೆ ಅವರು ಅಷ್ಟು ಭದ್ರವಾಗಿ ಅಷ್ಟು ಒತ್ತನ್ನ ಕೊಟ್ಟು ಅವ್ರ ರಕ್ಷಣೆಗೆ ಬೇಕಾಗಿರುವಂತಹ ಕೋಟೆ ಆಗಿರ್ಬೋದು, ಮನೆ ಆಗಿರ್ಬೋದು ಅವರು ಮಾಡ್ಕೊಂತ ಇದ್ರು. ಸೊ ಅವಾಗ ಬಳಸ್ತಿದ್ದಂತ ಗಾರೆ ಕಲ್ಲುಗಳು ಇವೆಲ್ಲ. ಸೊ ಪಳೆ ಉಡಿಕೆಗಳನ್ನು ಕೂಡ ನೀವು ಕೋಟೆ ಒಳಗಡೆ ನೋಡ್ಬೋದು. ಗೈಸ್, ಇವಾಗ ನೀವು ನನ್ನ ಮುಂದೆ ದೇವಸ್ಥಾನ ನೋಡ್ತಿರ್ಬೋದು. ಇದು ಬಾದಾಮಿ ಚಾಣಕ್ಯರ ಕಾಲದಲ್ಲಿ 7ನೇ ಶತಮಾನದಲ್ಲಿ ಕಟ್ಟಿಸಿದಂತಹ ಗೃಹಾಂತರ ದೇವಾಲಯ. ಬನಶಂಕರಿ ಅಮ್ಮ ಅವ್ರದ್ದು ದೇವಾಲಯ ಆಗಿರುತ್ತೆ. ಇದು ವರ್ಷಕ್ಕೊಂದ್ಸಲ ಜಾತ್ರಾ ಮಹೋತ್ಸವ ಕೂಡ ನಡೆಯುತ್ತೆ. 7ನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರು ಕಟ್ಟಿರುವಂತಹ ಗೃಹಾಂತರ ದೇವಾಲಯ. ಸೊ ಅವಾಗಿಂದ ಇವಾಗಿನವರೆಗೂ ಇದೇ ರೀತಿ ಮೇಂಟೆನೆನ್ಸ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅದು ಕೂಡ ಗೈಸ್ ನೋಡ್ಬೋದು ನೀವು. ಹಾಗೆ ದೇವಾಲಯದ ಮೇಲ್ಗಡೆ ಒಂದು ಅಡ್ಡ ರೇಖೆ ರೀತಿ ಕಾಣಿಸುತ್ತೆ ನಿಮ್ಗೆ ಬಂಡೆ ಮೇಲೆ. ಅದು ಏನಕ್ಕಪ್ಪ ಮಾಡಿದ್ದಾರೆ ಅಂದ್ರೆ ಮಳೆ ಬಂದಂತ ಟೈಮಲ್ಲಿ ಸೊ ಮಳೆ ನೀರು ದೇವಾಲಯದ ಒಳಗಡೆ ಹೋಗ್ಬಾರ್ದು ಅಂತ. ಯಾಕಂದ್ರೆ ಗೃಹಾಂತರ ದೇವಾಲಯ ಆಗಿರೋದ್ರಿಂದ ಮಳೆ ಬಂದಂತ ಸಂದರ್ಭದಲ್ಲಿ ನೀರು ತುಂಬಿಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಅದನ್ನ ತಡೆದು ಮಳೆ ನೀರು ಬೇರೆ ದಿಕ್ಕಿನಲ್ಲಿ ಹೋಗಕ್ಕೆ ಅವರು ಒಂದು ಅಡ್ಡ ಗೆರೆಯನ್ನ ಹಾಕಿರುವಂತದ್ದು. ಸೊ ಅವಾಗಿನವ್ರು ಎಷ್ಟು ಬುದ್ಧಿಯನ್ನ ಉಪಯೋಗಿಸಿದ್ದಾರೆ ಅಂತ ನೋಡಿ. ಚೆನ್ನಾಗಿದೆ. ಅವಾಗಿಂದಾನು 7ನೇ ಶತಮಾನದಿಂದಾನು ಇದೆ ಅಂತಂದ್ರೆ ಇದನ್ನೆಲ್ಲ ನೋಡ್ತಾ ಇದೀವಿ, ನಾವೇ ಪುಣ್ಯವಂತರು ಅಂತ ಹೇಳ್ಬೋದು. ಸೊ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ನಾವು ಇದನ್ನೆಲ್ಲ ಉಳಿಸ್ಕೊಂಡು ಹೋದ್ರೆ ಅವರು ಕೂಡ ನೋಡ್ಬೋದು. ಸೊ ಇವಾಗ 21ನೇ ಶತಮಾನ, 7ನೇ ಶತಮಾನ ಅಂದ್ರೆ ಯೋಚನೆ ಮಾಡಿ. ಸೊ ನಮ್ಮ ಅವಾಗಿನ ಜನ ಎಷ್ಟು ಇಂಟೆಲಿಜೆಂಟ್ ಆಗಿದ್ರು, ಬುದ್ಧಿವಂತರಾಗಿದ್ರು ಅಂತ. ಬನ್ನಿ ಹಾಗೆ ಗಾಯ್ಸ್ ನೋಡೋಣ ಮುಂದೆ ಏನೆಲ್ಲ ಇದೆ, ಏನೆಲ್ಲ ಇನ್ಫಾರ್ಮೇಶನ್ ನಮ್ ಗೈಡ್ ಕೊಡ್ತಾರೆ ಅಂತ. ಅವ್ರು ಏನೆಲ್ಲ ತಿಳಿಸ್ಕೊಡ್ತಾರೆ ಅದನ್ನ ನಾನು ನನ್ನ ಪ್ರಯತ್ನ ಮೀರಿ ನಾನು ನಿಮ್ಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು. ಪ್ಲೀಸ್ ಕೊನೆ ತನಕ ವಿಡಿಯೋನ ನೋಡಿ. ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ನಿಮ್ಮೆಲ್ಲರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಬನ್ನಿ ಮುಂದೆ ನೋಡೋಣ. ಗೈಸ್, ಇದೇನ್ ನೋಡ್ತಿದ್ರೆ ಇದು ಬಂದು ಮದ್ದು ಬೀಸುವ ಕಲ್ಲು, ಗ್ರೈಂಡಿಂಗ್ ಸ್ಟೋನ್ ಅಂತ ಕರೀತಾರೆ. ಸೊ ಏನಪ್ಪಾ ಅಂದ್ರೆ ಆಗ ಪಿರಂಗಿಗಳನ್ನ ಹೆಚ್ಚಾಗಿ ಬಳಸ್ತಿದ್ರಿಂದ ಸೊ ಅವಾಗ ಮದ್ದು ಅವಶ್ಯಕತೆ ತುಂಬಾನೇ ಇತ್ತು. ಸೊ ಅವಾಗ ಮದ್ದನ್ನ ತಯಾರು ಮಾಡ್ಕೊಳಕ್ಕೆ ಅವಾಗ ಈ ತರ ಮದ್ದು ಬೀಸುವ ಕಲ್ಲುಗಳನ್ನ ಸ್ಥಾಪನೆ ಮಾಡಿದ್ರು. ಸೊ ಟೋಟಲ್ 4 ಇದೆ. ಸೊ ಇದು ಹೇಗಪ್ಪ ವರ್ಕ್ ಆಗ್ತಿತ್ತು ಅಂದ್ರೆ ಇದು ನೋಡ್ಬೋದು ಚಕ್ರಾಕಾರದಲ್ಲಿ ಇದೆ. ಸೊ ಇದ್ರ ಮಧ್ಯೆ ಒಂದು ಹೋಲ್ ಇದೆ. ಆ ಹೋಲಲ್ಲಿ ದೊಡ್ಡದು ಒಂದು ಗೂಟ ಇಲ್ಲಾಂದ್ರೆ ಮರ ಏನೋ ಒಂದು ಗ್ರಿಪ್ಗೆ ಹಾಕಿ ಮಧ್ಯ ಭಾಗದಲ್ಲಿ ಏನ್ ಸ್ಪೇಸ್ ಕಾಣಿಸ್ತಿದೆ ಅಲ್ಲಿ ಒಂದು ಕೋಣನ ಕಟ್ಟಿ ಕೋಣನ ತಿರುಗಿಸುವ ಮುಖಾಂತರ ಸೊ ಈ ಮದ್ದು ಬೀಸುವ ಕಲ್ಲನ್ನ ಉಪಯೋಗಿಸ್ತಾ ಇದ್ರು. ಮದ್ದು ಅವ್ರಿಗೆ ಏನ್ ಬೇಕು ಪಿರಂಗಿಗಳಿಗೆ ಬಳಸಕ್ಕೆ ಸೊ ಅದನ್ನ ತಯಾರು ಮಾಡ್ಕೊತಾ ಇದ್ರು. ಬಟ್ ಇದನ್ನ ನೋಡಿದಂತ
ಇದನ್ನ ನೋಡ್ತಾ ಇದ್ರೆ ತುಂಬಾ ಜಾಸ್ತಿ ಬಳಸಿಲ್ಲ ಅಂತ ಅನ್ಸುತ್ತೆ. ನಮ್ ಗೈಡ್ ಕೂಡ ಅದನ್ನೇ ಹೇಳಿದ್ರು. ಯಾಕಂದ್ರೆ ಇದರ ಕಲ್ಲಿನ ಕೆಳಗಡೆ ನೋಡ್ಬೋದು, ಕಲ್ಲು ಕೂಡ